ನಾವು ಹೋಗಿದ್ವಿ ಮಂಚನಬೆಲೆ ಡ್ಯಾಮ್ ಹತ್ರ ಫಿಶ್ ತಿನ್ನೋದಿಕ್ಕೆ. ನೀವು ಟ್ರೈ ಮಾಡಿದೀರಾ? ಹಾಯ್ ಆಲ್, ಇದು ಬಂದು ಸಂಡೇ ದಿನದ ಬ್ಲಾಗು. ಎದ್ದಿದ್ ಲೇಟ್ ಆಯ್ತು, ಸೊ ಬ್ರೇಕ್ಫಾಸ್ಟ್ ಏನು ಮಾಡಿಲ್ಲ. ಹೋಟೆಲ್ಗೆ ಹೋಗೋಣ ಅಂತ ಅನ್ಕೊಂಡ್ವಿ. ನಾನ್ ವೆಜ್ಗೆ ಹೋಗೋಣ ಅಂದ್ರೆ ನನ್ನ ಮಗ ಇಲ್ಲ, ನನಗೆ ಪೂರಿನೇ ಬೇಕು ಅಂದ. ಸೊ ಆಯ್ತು ಅಂತ ವೆಜ್ ಹೋಟೆಲ್ಗೆ ಹೋಗಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡ್ವಿ. ನಾನು ಚಿಕ್ಕ ಮಗಂಗೆ ಹೊರಗಡೆ ಏನಾದ್ರು ಹೋದಾಗ ಅಡ್ಜಸ್ಟ್ ಆಗ್ಲಿ ಅಂದ್ಬಿಟ್ಟು ಹೊರಗಡೆ ತಿನ್ಸೋದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ದೊಡ್ಡವನಂತೂ ಇನ್ನೂ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಗ್ತಾ ಇದ್ದ. ಪೂರಿನೂ ತಿನ್ಲಿಲ್ಲ ಅವನು. ಸೊ ಟಯರ್ಡ್ ಆಗ್ಬಿಡುತ್ತೆ ಅಂತ ಅವ್ನಿಗೆ ಜ್ಯೂಸ್ ಕುಡ್ಸ್ಕೊಂಡು ಮನೆಗೆ ಕರ್ಕೊಂಡ್ ಬಂದ್ವಿ. ತುಂಬಾನೇ ಡಲ್ ಆಗ್ಬಿಟ್ಟಿದ್ದ, ಹುಷಾರಿಲ್ಲ ಅನ್ಬಿಟ್ಟು. ಹಾಗಾಗಿ ಅವ್ನ್ ಮನೇಲಿ ಇದ್ರೆ ಇನ್ನೂ ತುಂಬಾ ಡಲ್ ಆಗಿ ಹೋಗ್ತಾನೆ ಅನ್ಬಿಟ್ಟು ಹೊರಗಡೆ ಹೋಗೋಣ, ಹೇಗಿರು ಸಂಡೇ ಅಲ್ವಾ ಅಂತ ಡಿಸೈಡ್ ಮಾಡ್ಕೊಂಡು, ನನ್ನ ಹಸ್ಬೆಂಡ್ ಫ್ರೆಂಡ್ ಹೇಳಿದ್ರಂತೆ ಮಂಚನಬೆಲೆಲಿ ಇವಾಗ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಫಿಶಸ್ ಎಲ್ಲ ತುಂಬಾ ಸಿಗುತ್ತೆ, ಟ್ರೈ ಮಾಡಿ ಅಂತ. ಓಕೆ ಹೋಗೋಣ ಅಂತ ಹೇಳ್ಬಿಟ್ಟು ಅವನು ತಿಂತೀನಿ ಅಂದ. ಹೊರಟ್ವಿ ನಾವು ಮಂಚನಬೆಲೆಗೆ. ಅವನಿಗೆ ನಾನು ಬ್ಯಾಕ್ ಸೈಡ್ ಬೆಡ್ ಹಾಕಿ ಕೊಟ್ಬಿಟ್ಟಿದ್ದೆ. ಆರಾಮಾಗಿ ಅವ್ನು ಕಂಫರ್ಟಬಲ್ ಆಗಿ ಬಂದ. ತುಂಬಾನೇ ಇಷ್ಟಪಟ್ಟಿದ್ದಾನೆ ಆ ಬೆಡ್. ನಿಮ್ಗೂ ಆ ಬೆಡ್ ಲಿಂಕ್ ಬೇಕಂದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಲಿಂಕ್ ಸೆಂಡ್ ಮಾಡ್ತೀನಿ. ನನ್ ಚಿಕ್ಕ ಮಗಂಗೆ ಕಾರಲ್ಲಿ ಟ್ರಾವೆಲ್ ಮಾಡೋದು ಅಂದ್ರೆ ತುಂಬಾ ಇಷ್ಟ. ಬಟ್ ದೊಡ್ಡವನ್ಗಂತೂ ಕಾರ್ ಅಂದ್ರೆ ಇಷ್ಟನೇ ಇಲ್ಲ. ಅವನ್ಗೆ ತುಂಬಾ ವಾಮಿಟ್ ಆಗುತ್ತೆ, ಹಾಗಾಗಿ ಬೇಡ ಅಂತಾನೆ. ಬಟ್ ಈ ಬೆಡ್ ತಗೊಂಡ್ಮೇಲೆ ಅವನಂತೂ ವಾಮಿಟ್ ಮಾಡಿಲ್ಲ, ಕಂಫರ್ಟಬಲ್ ಆಗಿದ್ದಾನೆ, ಏನು ಹೇಳೋದಿಲ್ಲ ಕಾರಲ್ಲಿ ಹೋಗ್ತೀವಿ ಅಂದ್ರೆ. ನಾವು ಕೆಂಗೇರಿ ಡಬಲ್ ರೋಡ್ ಕಡೆಯಿಂದ ಹೋದ್ವಿ, ಮುಕ್ತಿನಾಗ ಮತ್ತೆ ದೊಡ್ಡ ಮರದ ಕಡೆಯಿಂದ ಆ ಸೈಡ್ ಇಂದ ಹೋದ್ವಿ. 1 o'clock ಬಿಟ್ಟಿದ್ದಕ್ಕೆ ಒನ್ ಅಂಡ್ ಹಾಫ್ ಅವರ್ ಜರ್ನಿ ಆಯ್ತು ನಮ್ಗೆ. ನಿಧಾನಕ್ಕೆ ಹೋದ್ರೆ ಬೇಗ ಫಾಸ್ಟ್ ಆಗಿ ಹೋದ್ರೆ ಒಂದ್ 1 hourಗೆ ರೀಚ್ ಆಗ್ಬಿಡ್ತೀರಾ. ನಾವು ಆ ಕಡೆ ಹೋಗಿ ತುಂಬಾ ವರ್ಷಗಳೇ ಆಗೋಗಿತ್ತು. ರೋಡ್ ಅಂತೂ ತುಂಬಾ ಚೆನ್ನಾಗಿದೆ, ಆರಾಮಾಗಿ ಹೋಗ್ಬೋದು. ನಾವು ಮಂಚನಬೆಲೆ ರೀಚ್ ಆಗ್ತಾ ಇದ್ದಂಗೆ ಎಂಟ್ರೆನ್ಸ್ ಇಂದಾನೆ ನಿಮ್ಗೆ ಫಿಶ್ ಸ್ಟಾಲ್ಸ್ ತುಂಬಾ ಶುರು ಆಗ್ಬಿಡುತ್ತೆ. ಎಷ್ಟು ಇದೆ, ಸಿಕ್ಕಾಪಟ್ಟೆ ಇದೆ. ನಮ್ಗೆ ನೋಡಿ ಶಾಕ್ ಆಗೋಯ್ತು. ಓ ಇಷ್ಟೊಂದ, ಎಷ್ಟು ಜನ ಇದ್ದಾರೆ ಗೊತ್ತಾ. ನಾವು ಅನ್ಕೊಂಡೇ ಇರ್ಲಿಲ್ಲ ಎಷ್ಟು ಜನ ಇರ್ತಾರೆ ಅಂತ. ಬಟ್ ನೀವು ಹೋದ್ರೆ ಏನಿದ್ರು ಒಂದು 4 o'clock ಗಿಂತ ಮುಂಚೆ ಹೋದ್ರೆ, 12 to 4 o'clock ಒಳಗಡೆ ಹೋದ್ರೆ ನಿಮ್ಗೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಾಂದ್ರೆ ಆಮೇಲೆ ಎಲ್ಲ ಫಿಶಸ್ ಎಲ್ಲ ಖಾಲಿ ಆಗ್ಬಿಡುತ್ತೆ. ನೋಡಿ ಎಷ್ಟು ಇದೆ ಅಂದ್ರೆ, ಫ್ಯಾಮಿಲೀಸ್ ಆಗ್ಲಿ ಫ್ರೆಂಡ್ಸು ಯಾರಾದ್ರೂ ಹೋಗ್ಬೋದು. ತುಂಬಾ ಫ್ಯಾಮಿಲೀಸು ಇದ್ರು. ನಮ್ಗಂತೂ ಅಲ್ಲಿ ಹೋಗಿದ್ದು ಒಂಥರ ರಿಲ್ಯಾಕ್ಸಿಂಗ್ ಆಗಿ ತುಂಬಾನೇ ಇಷ್ಟ ಆಯ್ತು. ಫಿಶು ಕೂಡ ತುಂಬಾನೇ ಚೆನ್ನಾಗಿತ್ತು. ನೀವು ಕ್ರ್ಯಾಬ್ ಟ್ರೈ ಮಾಡ್ತೀರಾ ಅಂದ್ರೆ ನಿಮ್ಗೆ ಕ್ರ್ಯಾಬು ಕೂಡ ಸಿಗುತ್ತೆ ಅಲ್ಲಿ. ನಾವು ಕ್ರ್ಯಾಬ್ ಟ್ರೈ ಮಾಡ್ಲಿಲ್ಲ, ಯಾಕೆಂದ್ರೆ ನಾವು ಯಾರು ತಿಂದಿಲ್ಲ. ಫಸ್ಟ್ ಟೈಮ್ ನಾನು ಬೇಡ ಟ್ರೈ ಮಾಡೋದು ಅಂತ ಹೇಳ್ದೆ. ನೆಕ್ಸ್ಟ್ ಟೈಮ್ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಬರೀ ಫಿಶಸ್ ಮಾತ್ರ ತಿಂದ್ವಿ. ತುಂಬಾನೇ ಚೆನ್ನಾಗಿತ್ತು ಟೇಸ್ಟು. ನೀವು ಒಂದ್ಸಲಿ ಟ್ರೈ ಮಾಡಿ, ನಿಮ್ಗೂ ಇಷ್ಟ ಆಗುತ್ತೆ. ತವಾ ಫ್ರೈ ಮಾಡ್ಕೊಡ್ತಾರೆ ಫಿಶ್. ಬ್ಯಾಂಗ್ಳೂರ್ ಟೈಪಲ್ಲೇ ಇರುತ್ತೆ, ಬಟ್ ಕಾಮ್ ಆಗಿ ಒಳ್ಳೆ ನೇಚರಲ್ಲಿ ತಿನ್ಬೇಕು ಅಂದ್ರೆ ತುಂಬಾನೇ ಚೆನ್ನಾಗಿದೆ. ನನ್ ಚಿಕ್ಕ ಮಗಂಗೆ ಒಂಥರ ಕ್ಯೂರಿಯಸ್, ಏನದು, ಏನ್ ಮಾಡ್ತಾ ಇದ್ದಾರೆ, ನೋಡ್ಬೇಕು, ಟೇಸ್ಟ್ ಮಾಡ್ಬೇಕು ಅನ್ನೋದು ಅವ್ನಿಗೆ ಇಷ್ಟ ಆಗ್ಬಿಡುತ್ತೆ. ನೀವು ಯಾರಾದ್ರೂ ಹೋಗಿರೋರು ಅಲ್ಲಿದ್ರೆ ನಿಮ್ಗೆ ಏನ್ ಅನ್ಸ್ತು ಆ ಪ್ಲೇಸ್ಗೆ ಹೋಗಿದ್ದಕ್ಕೆ? ನಿಮ್ಗೆಲ್ಲ ಇಷ್ಟ ಆಯ್ತಾ ಅಥವಾ ಏನಿದೆ ಅಂತ ನನ್ ಕಮೆಂಟ್ ಮಾಡಿ. ಸರಿ, ನಾವು ಫಿಶ್ ಎಲ್ಲ ತಿನ್ಕೊಂಡು ಹೊರಟಾಗ ಆಲ್ರೆಡಿ 4:30 ಆಗಿತ್ತು. ಅಲ್ಲಿಂದ ನಾವು ನಮ್ಮ ಮನೆ ಹತ್ರ ಹೋಗೋಣ, ಹೊಸ ಮನೆ ಹತ್ರ ಏನ್ ಕೆಲಸ ಮಾಡ್ತಾ ಇದಾರೆ ಅಂತ ನೋಡ್ಕೊಂಡು ಬರೋಣ ಅಂತ ಹೊರಟ್ವಿ. ಅಲ್ಲಿಂದ ಹೊರಟು ಮನೆಗೆ ಬರೋ ಅಷ್ಟ್ರಲ್ಲಿ ನೈಟ್ ಆಯ್ತು. ಇನ್ನೇನ್ ಅಡ್ಗೆ ಮಾಡೋದು ಅಂತ ಹೇಳ್ಬಿಟ್ಟು ಅಲ್ಲೇ ಬರ್ತಾ ಶವರ್ಮ ತಿಂದ್ವಿ, 3 ಜನನು ಒಂದೊಂದು. ಮತ್ತೆ ಮನೆಗ್ ಬಂದ್ಮೇಲೆ ಐಸ್ ಕ್ರೀಮ್ ಬೇಕು, ಪೋಲಾರ್ ಬೇರ್ಗೆ ಹೋಗೋಣ ಅಂತ ಅಂದ. ಅವ್ರಪ್ಪ ಅವ್ನ ಮಗ ಕೇಳಿದೀನಿ ಇಲ್ಲ ಅಂತ ಯಾವತ್ತೂ ಹೇಳೋದೇ ಇಲ್ಲ. ಅದೆಷ್ಟೇ ಕಷ್ಟ ಆಗ್ಲಿ ಕೊಡ್ಸೇ ಕೊಡಿಸ್ತಾನೆ, ಮತ್ತೆ ಮಾಡೇ ಮಾಡ್ತಾನೆ. ನನ್ಗಿಲ್ಲ ಅಂತ ಹೇಳ್ಬಿಟ್ರುನು ಅವನಂತೂ ಒಂದ್ ಐಸ್ ಕ್ರೀಮ್ ತಿನ್ನೋದಿಕ್ಕೆ ಎಷ್ಟು ಹುಡುಕ್ತಾನೆ ಅಂದ್ರೆ, ಯಾವ್ದ್ ತಿನ್ಲಿ ಯಾವ್ದ್ ತಿನ್ಲಿ ಯಾವ್ದ್ ತಿನ್ಲಿ ಅಂತ ಫುಲ್ಲು ಸೆಲೆಕ್ಷನ್ ಮಾಡ್ತಾನೆ. ಇದು ಬೇಡ ಅದು ಬೇಡ, ಇದು ಅವತ್ ತಿಂದಿದ್ದೆ ಇವತ್ ತಿಂದಿದ್ದೆ ಅನ್ಬಿಟ್ಟು ಕೊನೆಗೊಂದ್ ಫೈನಲ್ ಮಾಡಿ ತಿನ್ಬಿಟ್ಟು ಬಂದ್ವಿ ಮನೆಗೆ. ಅವತ್ತಿಂದು ಸಂಡೇ ಮುಗೀತು. ಹೇಗಿತ್ತು ಬ್ಲಾಗು ಕಮೆಂಟ್ ಮಾಡಿ.